ಅಷ್ಟೇ. ಎಷ್ಟು ಹಾಕ್ಲಿ? 2, 3, 12? 12 ಗಿನ್ನೆರಡು ಏನು ಬೇಡ, ಇನ್ನೊಂದು 4 ಹಾಕು ಸಾಕು. 4, 19 ಆಯ್ತು. ಇನ್ನೊಂದು ಸೇರ್ಸ್ಕೊಂಡ್ಬಿಡು, 20 ತಿನ್ಬಿಡೆ. ಸಂಜೆವರೆಗೂ ಆಗುತ್ತೆ. ಅಂದ್ರೆ ತುಪ್ಪ ಹಾಕಿ ಬೆಣ್ಣೆ ಹಾಕಿ ತಗೊಂಡ್ ಬರ್ತೀನಿ ಅಂತ ಅಂದೆ. ಹೋಗೋ ಕಡೆ. ಛೋಟಾ ಬಾಸ್, ಚೂರ್ ಒಳಗಡೆ ಹೋಗಕ್ ಬಿಟ್ಬಿಡಿ. ಅಪ್ಪ ಬಿಸಿ ಇದಾರೆ, ಅರ್ಥ ಆಗಲ್ವಾ ನಿಂಗೆ? ಅಲ್ಲ, ಇಂಪಾರ್ಟೆಂಟ್ ಕೆಲ್ಸ ಇತ್ತು, ನಾನು ಹೋಗ್ಲೇಬೇಕು. ಅಪ್ಪ ಬಿಸಿ ಇದಾರೆ ಅಂದ್ರೆ ಅರ್ಥ ಆಗಲ್ವಾ? ಇಲ್ಲೇ ಕೂತ್ಕೊಂಡು ನಾನು ಕರ್ಕೊಂಡ್ಬರ್ತೀನಿ. ಸರಿ. ಕೋಳಿ ಕಳ್ಳ, ಕೊಡೋ ಇಲ್ಲಿ. ಎಷ್ಟೋ ಧೈರ್ಯ ನಿಂಗೆ? ಆನೆ ತಿಂದಂಗ್ ತಿಂತಾಳೆ. ಮೀನಾಕ್ಷಿ, ಇವತ್ ನಾನ್ ಮಾಡಿದ ದೋಸೆ ರುಚಿ 1ನೇ ದೋಸೆಲ್ ಗೊತ್ತಾಯ್ತಾ? 20ನೇ ದೋಸೆಲ್ ಗೊತ್ತಾಯ್ತಾ? ಅಂದ್ರೆ ಏನು? ನಾನೇನ್ ಜಾಸ್ತಿ ತಿಂತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಅಲ್ಲ ಕಣೆ, ಸುಮ್ನೆ ಕೇಳ್ದೆ ಕಣೆ. ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡಿ. 1 ದೋಸೆ ತಗೊಂಬನ್ನಿ ಅಂದ್ರೆ ಅರ್ಧ ಗಂಟೆ ಮಾಡ್ತೀರಾ. ಇಲ್ಲಿ ಹಾಕ್ಬಿಟ್ಟು ಇನ್ನೊಂದೆರಡು ಸುಟ್ಕೊಂಬನ್ನಿ ಹೋಗಿ. 24 ಆಯ್ತು. ಅಲ್ಲ ಕಣೆ, ನಾನ್ ನಿನ್ ಗಂಡ ಕಣೆ, ಸ್ವಲ್ಪ ಆದ್ರೂ ಮರ್ಯಾದೆ ಕೊಡೆ. ಕೈ ಎಂಜಿಲಾಗಿದೆ, ಕೈ ತೊಳ್ಕೊಂಡ್ಮೇಲೆ ಸರಿಯಾಗಿ ಮರ್ಯಾದೆ ಕೊಡ್ತೀನಿ. ಈ ಕೊಡ್ತಿರೋದೇ ತುಂಬಾ ಜಾಸ್ತಿ ಬಿಡಮ್ಮ ನೀನು. ಅಪ್ಪ, ಏನೋ ಭೀಮಾ? ಕರೆದೇ ಇದ್ರು ಯಾರೋ ಒಬ್ಬ ಬಂದಿದ್ದಾನೆ. ನಾನ್ ಕರೆದಿಲ್ಲ ಕಣೆ. ಯಾವನೋ ಬಂದಿರೋದು? ಯಾವಾಗ್ಲೂ ಮಂಗ ಮಂಗ ಅಂತ ಹೇಳ್ತಿರ್ತಿಯಲ್ಲ, ಆನಂದ, ಅವನೇ. ಆ ನಕ್ಷತ್ರಿಕ ಇಲ್ಲೇ ಯಾಕೆ ಬಂದಪ್ಪ? ಅಯ್ಯೋ, ನಾನ್ ಕರೆದಿಲ್ಲ ಕಣೆ. ಅವಾಗ್ಲಿಂದ ಕಾಯ್ತಿದ್ದಾನೆ, ಬೇಗ ಹೋಗು. ಅಯ್ಯೋ ಅಯ್ಯೋ, ನನ್ ಮಗ ಯಾಕಪ್ಪ ಬಂದ ಇಲ್ಲಿ? ಅಪ್ಪಿ ತಪ್ಪಿ ನಾನೇನಾದ್ರೂ ಅವನು ಈ ವೇಷದಲ್ಲಿ ನೋಡ್ಬಿಟ್ರೆ ಕತೆ ಮುಗೀತು. ಮೀನೋ, ಮೀನಾಕ್ಷಿ, ನಮ್ಮ ಆಫೀಸ್ ಸ್ಟಾಫ್ ಒಬ್ಬ ಬಂದಿದ್ದಾನೆ. ಅದಕ್ಕೆ ಅವನೇನಾದ್ರೂ ಒಳಗಡೆ ಬಂದ್ರೆ ನನ್ನ ಈ ರೀತಿಲಿ ನೋಡಿದ್ರೆ ನಾನು ಮೇಂಟೈನ್ ಮಾಡಿರೋ ಬಿಲ್ಡಪ್ ಎಲ್ಲ ಹೋಗ್ಬಿಡುತ್ತೆ. ಪರ್ಮಿಷನ್ ಕೊಟ್ರೆ ಆಚೆ ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಒಳಗ್ ಬಂದ್ಬಿಡ್ತೀನಿ ಕಣೆ. ಮೀನು, ಹೋಗ್ಲೇನೆ? ನಿಂತ್ಕೋ. ನಿಂದೇನಪ್ಪ? ನನ್ ಪರ್ಮಿಷನ್ ಕೇಳ್ದೆ ನೀನು? ನಿಂದು ತಗೋಬೇಕೇನೋ? ಹೋಗ್ ಮಾತಾಡ್ಕೊಂಡ್ ಬರ್ಲೇನಪ್ಪ? ಇರು, ನಾನು ಬರ್ತೀನಿ ನಿನ್ ಜೊತೆ. ನೀನ್ ಯಾಕೆ ಬರ್ತೀಯೋ? ನೀನ್ ಮಾತಾಡೋದ್ ಕೇಳಿಸ್ಕೋಬೇಕಲ್ಲ. ಅಯ್ಯೋ ಅಮ್ಮ, 25 ದೋಸೆ ತಿಂದಿದ್ಯಾ, ಇದ್ರ ಮೇಲೆ ಕಣ್ಣು ಹಾಕಿದ್ರೆ ಹುಷಾರ್. ಆಯ್ತೋಗ, ಬೇಗ ಬಾ, ಕಾಯ್ತಿದ್ದಾನಲ್ಲಿ. ಏನ್ ತಾಯಿ, ಏನ್ ಮಗನೋ? ಈ ಉಳ್ತವ ಅವನ್ ದೋಸೆ, ಮಧ್ಯದಲ್ಲಿ ನಾನ್ ಪಲ್ಯ. ಏನು? ಹೋಗ್ ಬರ್ತೀನಿ ಕಣೆ. ಏಯ್, ಏನ್ ಮನೆ ಹತ್ರ ಬಂದಿರೋದು? ಮನೆ ಹತ್ರ ಬರ್ಬಾರ್ದು ಅಂತ ಹೇಳಿಲ್ವಾ ನಿಮ್ಗೆ? ಸರ್, ನೀವೇನ್ ಸರ್ ಮನೆ ಮುಂದೆ ಬಂದವ್ರನ್ನ ಒಳಗಡೆ ಕರೆದು ಕಾಫಿ ಗಿಫಿ ಕೊಡೋದ್ ಬಿಟ್ಟು ಹೊರಗಡೆನೆ ನಿಲ್ಲಿಸ್ಕೊಂಡು ಬೈತಾ ಇದೀರಲ್ಲ ಸರ್? ಅಷ್ಟೆಲ್ಲ ಸೀನ್ ಇಲ್ಲ. ಏನ್ ಬಂದಿದೆ ಹೇಳು? ಸರ್ ಅದು ಸರ್, ಇದು ಸರ್ ರಿಪೋರ್ಟ್ ಸರ್. ಲೋ, ಫೈಲ್ ಕೊಟ್ಟಾಯ್ತಲ್ವಾ? ಹೋಗ್ ಮತ್ತೆ. ಏಯ್, ಹೋಗೋ. ಹೊರಟೆ ಸರ್. ಸಾರಿ.
ಸರ್ ಯಾರೋ ಒಳಗಡೆಯಿಂದ ಬಾಲ ಅಂತ ಕರೆದಂಗಾಯ್ತು. ನಿನ್ನ ಹೆಸರು ಅಲ್ಲ ತಾನೆ? ಇಲ್ಲ ಸರ್. ಮತ್ ಹೋಗ್ತಾ ಇರು. ಯಾರು ಸರ್? ಎರಡನೇ ಮಗ. ಮೊದಲನೇ ತಡ್ಕೊಳಕ್ ಆಗ್ತಿಲ್ಲ, ಇನ್ ಎರಡನವನಂತೆ. ನಡಿಯ ಸುಮ್ನೆ. ಈ ನನ್ನ ಮಗ ಆಫೀಸಲ್ಲಿ 3 ಹೊತ್ತು ಮೊಬೈಲ್ ಇಟ್ಕೊಂಡು ಕೂತಿರ್ತಾನೆ. ಈಗ ಮನೆ ಹತ್ರ ಬಂದು ಏನೋ ಭಾರಿ ಕೆಲ್ಸಗಾರ ಅಂತ ತೋರ್ಸ್ಕೊಳಕ್ ಬರ್ತಾನೆ ನನ್ನ ಮಗ. ಬಂದ್ಬಿಟ್ಟ ಇಲ್ಲಿ ಮನೆ ಹತ್ರ. ಮನೇಲಿ ಬೀದಿಯಲ್ಲಿ ಹುಲಿ. ಯಾರಿಗೋ ಹೇಳಿದಿ ಮಾತ್ನಾ? ನೀಗಲ್ಲಪ್ಪ, ನಮ್ಮ ಅಪ್ಪಂಗೆ. ಯಾವನು ನಿಮ್ಮಪ್ಪ? ಯಾವನು ನಿಮ್ಮಪ್ಪ? ಯಾವನು ನಿಮ್ಮಪ್ಪ? ಅಮ್ಮ, ಏಯ್, ಅಯ್ಯೋ. ಹೋಗೋ ಒಳಗೆ. ಹುಟ್ಲಿಲ್ಲ ಬೆಳಿಲಿಲ್ಲ ನನ್ನ ಮಗನೇ ಆಡ್ಕೊಳಂಗ ಆಗೋಗ್ಬಿಟ್ಟ. ನೀನು ಕಾಂತಪ್ಪ ಮೇಡಮ್, ಹಾಸ್ಟೆಲ್ಗೆ ಸೋಲಾರ್ ಹಾಕಿಸ್ಬೇಕು. ಸೋಲಾರ್ ಸಿಸ್ಟಮ್ ಅವ್ರಿಗೆ ಫೋನ್ ಮಾಡಿ ಬರಕ್ ಹೇಳಿ. ಸರಿ ಮೇಡಮ್, ಈಗಲೇ ಹೇಳ್ತೀನಿ. ಮೇಡಮ್, ಹಾಗೆ ಕರೆಂಟ್ ಬಿಲ್ಲು ಮತ್ತೆ ನೀರ್ ಬಿಲ್ಲು ಕಟ್ಬೇಕಿತ್ತು ಮೇಡಮ್. ಏನು 2 ಕಟ್ಟಿಲ್ವಾ? ಇಲ್ಲ ಮೇಡಮ್. ಯಾಕ್ ಗುಂಡಮ್ಮ, ಇಷ್ಟ್ ದಿನ ಏನ್ ಮಾಡ್ತಿದ್ದೆ? ಯಾಕೆ 2 ಪೆಂಡಿಂಗ್ ಇಟ್ಟಿದ್ದೀರಾ? ಕರೆಕ್ಟಾಗಿ ಪೇ ಮಾಡೋದಕ್ಕೆ ಗೊತ್ತಾಗಲ್ಲ? ಎಲ್ಲ ನಾನೇ ನೆನಪು ಮಾಡ್ಬೇಕಾ? ಅದು ಏನಾದ್ರೂ ಹೇಳಂಗಿಲ್ಲ. ಬೇಜಾರ್ ಮಾಡ್ಕೊಂಡು ತಲೆ ತಗ್ಗಿಸ್ಕೊಂಡ್ಬಿಡ್ತೀರಾ. ಕೊಡಿ ಇಲ್ಲಿ ಆ ಬಿಲ್ಲು. ಛೇ, ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತೀರಾ. ತಗೊಳ್ಳಿ, ನಾನ್ ದುಡ್ಡು ತಂದು ಕೊಡ್ತೀನಿ, ಕಟ್ಟಿ ಹೋಗಿ. ಆಯ್ತು ಮೇಡಮ್. ಇಲ್ಲೇ ಇಟ್ಟಿದ್ನಲ್ಲ, ಕೀ ಎಲ್ಲಿ ಹೋಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಇಲ್ಲಿ ಹೇಗ್ ಬಿತ್ತು? ಅರೆ, ಇದೇನಿದು? ನಾನ್ ಲಾಕ್ ಮಾಡಿದ್ದೆ, ಓಪನ್ ಆಗಿದ್ಯಲ್ಲ.